ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾಭೈರವ ಅಕಾಡೆಮಿ. DCET 2025 ಸ್ಟೂಡೆಂಟ್ಸು ಇಲ್ಲಿ ನೋಡಿ KE ವೆಬ್ಸೈಟಿಗೆ ಹೋದರೆ ಈಗ ಫಸ್ಟ್ ಲಿಂಕ್ DCET 2025 ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅವರು ವೆರಿಫಿಕೇಷನ್ನ 10ನೇ ತಾರೀಕಿಂದ 13ನೇ ತಾರೀಕುವರೆಗೂ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಅಪಾಯಿಂಟ್ಮೆಂಟ್ ನೋಡಿದ್ರೆ 9ನೇ ತಾರೀಕಿಗೆ ಮಾತ್ರ ಇದೆ. ಇಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡೋಕ್ಕೆ ಹೋದಾಗ ಬರೀ 9ನೇ ತಾರೀಕು ಮಾತ್ರ ಕಾಣಿಸ್ತಾ ಇದೆ. ಸೊ ಒಂದ್ಸತಿ ನೀವು ಕೂಡ ಲಾಗಿನ್ ಆಗಿಬಿಟ್ಟು ನಿಮ್ಮ ಮೀನ್ಸ್ ಪಾಸ್ವರ್ಡು, ರಿಜಿಸ್ಟರ್ ನಂಬರ್ ಎಲ್ಲ ಹಾಕ್ಬಿಟ್ಟು ನೋಡಿ ನಿಮಗೆ ಯಾವ ಥರ ಡೇಟ್ಸ್ ತೋರಿಸ್ತಾ ಇದೆ ಅಂತಂದ್ಬಿಟ್ಟು. ಈಗ ನಾನು ಇಬ್ಬರು ಸ್ಟೂಡೆಂಟ್ಸ್ ಹತ್ರ ಚೆಕ್ ಮಾಡಿಸಿದಾಗ 9th ಡೇಟ್ ತೋರಿಸ್ತಾ ಇದೆ. ಸೊ ನೀವು ಒಂದ್ಸತಿ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕ್ಯಾರಿ ಮಾಡಬೇಕು. ಸೊ ಇಲ್ಲಿ ನೋಡಿ, ಫಸ್ಟು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನ ಕ್ಯಾರಿ ಮಾಡಿ. ದೆನ್ SSLC ಮಾರ್ಕ್ಸ್ ಕಾರ್ಡ್ ಈಸ್ ಮಸ್ಟ್. ದೆನ್ ಕನ್ನಡ ಮೀಡಿಯಮ್ ಸ್ಟಡಿ ಸರ್ಟಿಫಿಕೇಟ್, ಏನಾದರೂ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅಂದರೆ ಒಟ್ನಲ್ಲಿ 10 ಇಯರ್ಸ್ ನೀವೇನಾದರೂ ಕನ್ನಡ ಮೀಡಿಯಮಲ್ಲಿ ಓದಿದರೆ ಪ್ಲೀಸ್ ಕ್ಯಾರಿ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್. ಆ್ಯಂಡ್ ದೆನ್ KEA DCET 2025 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ನೀವು ಅಪ್ಲಿಕೇಶನ್ ಹಾಕುವಾಗ ಟೈಮಲ್ಲಿ ಒಂದು PDF ಬಂದಿರುತ್ತಲ್ಲ ಅದು. ಆ್ಯಂಡ್ ದೆನ್ ಒಂದು ಫೋಟೋ ಐಡೆಂಟಿಟಿ ಪ್ರೂಫ್ ಅಂದರೆ ಪಾನ್ ಕಾರ್ಡ್ ಆಗಿರ್ಬೋದು, DL ಆಗಿರ್ಬೋದು, ಎನಿ ಗೌರ್ಮೆಂಟ್ ID ನೀವು ತೊಗೊಂಡೋಗಬೇಕು. ಹಾಗೆ DCET 2025 ಅಡ್ಮಿಟ್ ಕಾರ್ಡ್, ಅಡ್ಮಿಷನ್ ಟಿಕೆಟ್ ಅಂದರೆ ಅಡ್ಮಿಟ್ ಕಾರ್ಡು. ದೆನ್ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ತೊಗೊಂಡೋಗಿರಿ. ಓಕೆನಾ. ಅಟೆಸ್ಟೆಡ್ ಅಂತಂದರೆ ಏನು, ಇಲ್ಲೇನು ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಬನ್ನಿ ಅಂತ ಹೇಳಿದಿರಲ್ಲ, ಇವುಗಳನ್ನು 2 ಸೆಟ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಆ ಜೆರಾಕ್ಸ್ ಮಾಡಿಸಿದ್ದಕ್ಕೆ ಗ್ರೂಪ್ A ಅಥವಾ ಗ್ರೂಪ್ B ಆಫೀಸರ್ಸ್ ಹತ್ರ ನೀವು ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕಬೇಕಂದ್ರೆ ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬೇಕು ಅವರು. ಅವ್ರ ಹತ್ರ ಏನು ಮಾಡಬೇಕು, ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬೇಕು, ಜೆರಾಕ್ಸ್ನ ತೊಗೊಂಡೋಗ್ಬೇಕು. ಅವೆರಡನ್ನೂ ಅವರು ನೋಡಿಬಿಟ್ಟು ಸೀಲು ಸೈನು ಹಾಕ್ಕೊಡ್ತಾರೆ. ಬರೀ ಜೆರಾಕ್ಸ್ ಸೆಟ್ ತೊಗೊಂಡ್ರೆ ಹಾಕ್ಕೊಡಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು, ಹಾಗೆ ಮಾರ್ಕ್ಸ್ ಕಾರ್ಡ್, ನಿಮ್ಮ ಆಲ್ 6 ಸೆಮಿಸ್ಟರ್ಸ್ ಮಾರ್ಕ್ಸ್ ಕಾರ್ಡ್ಗಳನ್ನು ತೊಗೊಂಡೋಗ್ಬಿಟ್ಟು ಸೀಲು ಸೈನು ಹಾಕಿಸ್ಕೋಬೇಕು ನೀವು. ಗ್ರೂಪ್ A ಅಥವಾ ಗ್ರೂಪ್ B ಅಂದರೆ ಲಾಯರ್ಸ್ಗಳು ಮಾಡಿಕೊಡ್ತಾ ಇರ್ತಾರೆ. ಅವ್ರ ಹತ್ರನೂ ಕೂಡ ಹೋಗ್ಬೋದು ನೀವು ಆರಾಮಾಗಿ. ಎಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ತೋರಿಸ್ಬೇಕು ನೀವು. ಹಾಗೆ ಪ್ಲೀಸ್ ಕ್ಯಾರಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಅದನ್ನು ಕೂಡ ತೊಗೊಂಡೋಗಿರಿ. 6th ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬರದೇ ಇರೋರು ಅವ್ರೇನು ಮಾಡಿ, ನಿಮಗೀಗ ಯಾರ್ಯಾರ್ದು ಪ್ರೀವಿಯಸ್ ರಿಸಲ್ಟ್ಸ್ ಬಂದಿರುತ್ತಲ್ಲ ಅವ್ರದ್ದು ಒಂದು ಜೆರಾಕ್ಸ್ ಕಾಪಿಗೆ ಪ್ರಿನ್ಸಿಪಲ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕಿಸ್ಕೊಳ್ಳಿ. ಯಾವುದೇ ಒಂದು ಡಾಕ್ಯುಮೆಂಟ್ ಮಿಸ್ ಆದರೂ ಕೂಡ ನಿಮಗೆ ಅವರು ವೆರಿಫಿಕೇಷನ್ನಲ್ಲಿ ನಿಮಗೆ ಮುಂದೆ ಪ್ರೊಸೀಡ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಪ್ಲೀಸ್ ಕ್ಯಾರಿ ಆಲ್ ದೀಸ್ ಡಾಕ್ಯುಮೆಂಟ್ಸ್ ವಿತೌಟ್ ಫೇಲ್. ದೆನ್ ಎನಿ ಡೌಟ್ಸ್ ಪ್ಲೀಸ್ ನನಗೆ ಟೆಕ್ಸ್ಟ್ ಹಾಕಿರಿ, ವಾಟ್ಸಪ್ಪಲ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಡೋಂಟ್ ವೆರಿ, ಪ್ಯಾನಿಕ್ ಆಗಬೇಡಿ, ಆರಾಮಾಗಿ ಆನ್ಸರ್ ಮಾಡಿ ಅವ್ರು ಕೇಳಿದ್ದಕ್ಕೆ. ಡೋಂಟ್ ವೆರಿ. ಅಲ್ಲೇ ನಿಮಗೆ ವೈವಾ ಮಾಡೋದಿಲ್ಲ, ಜಸ್ಟ್ ನಿಮ್ಮ ಹೆಸರೇನು, ತಂದೆ ತಾಯಿ ಹೆಸರೇನು ಇಷ್ಟಿಷ್ಟ ಕೇಳ್ತಾ ಇರ್ತಾರೆ, ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.